ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೆ. ಈ ವಿಡಿಯೋನಲ್ಲಿ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಸೆಕ್ಯುಲೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಬ್ಲೂ ಚಾಕ್ ಸ್ಟಿಕ್ ಸೆನಾಸಿಯೋ ಅಂತ ಹೇಳಿ ಇದು ಒಂದು ಸೆಕ್ಯುಲೆಂಟ್. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಈ ಸೆಕ್ಯುಲೆಂಟನ್ನು ಹೇಗೆ ಬೆಳೆಸಬೇಕು ಮತ್ತು ಯಾವ ತರಹ ಕೇರನ್ನು ತಗೊಂಡ್ರೆ ಈ ಸೆಕ್ಯುಲೆಂಟ್ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ತಿಳಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿ, ಇದು ಬ್ಲೂಯಿಶ್ ಗ್ರೀನ್ ಕಲರ್ ಇದೆ. ಇದನ್ನು ಬ್ಲೂ ಚಾಕ್ ಸ್ಟಿಕ್ ಸೆನಾಸಿಯೋ ಅಂತ ಹೇಳಿ ಕರೀತಾರೆ. ನೋಡಿ, ಇಲ್ಲಿ ಇನ್ನೊಂದು ಸೆಕ್ಯುಲೆಂಟ್ ಇದೆ. ಇದು ಫುಲ್ ಗ್ರೀನಿಶ್ ಆಗಿದೆ ನೋಡಿ. ಇದನ್ನು ಸೆನೇಸಿಯಾ ಬಾರ್ಬಿಟೋನಿಕಸ್ ಅಂತ ಹೇಳಿ ಕರೀತಾರೆ. ಈ ಎರಡೂ ಗಿಡಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ ಮತ್ತು ಯುನೀಕ್ ಕೂಡ ಆಗಿದೆ. ಈ ಎರಡೂ ಎಲೆಗಳು, ಈ ಗಿಡದ ಎಲೆಗಳು ಹೇಗಿದೆ ಅಂತ ಹೇಳಿದ್ರೆ ತುಂಬ ಮೃದುವಾಗಿದೆ, ತುಂಬ ಸಾಫ್ಟ್ ಆಗಿದೆ. ಮತ್ತು ಈ ಗಿಡಗಳನ್ನು ನಾನು ಹಾಕಿ ಸುಮಾರು 2 ವರ್ಷದ ಮೇಲಾಯಿತು. ಎರಡೂ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಬ್ಲೂ ಚಾಕ್ ಸ್ಟಿಕ್ ಸೆನಾಸಿಯೋನ ಸುಲಭವಾಗಿ ಬೆಳೆಯಬಹುದಾದಂತಹ ಒಂದು ಗಿಡ. ಯಾವ ಕೇರ್ ತಗೋಬೇಕು ಇದನ್ನು ಬೆಳೆಸೋದಕ್ಕೆ ಅಂತ ಅಂದರೆ ಯಾವುದೇ ಏನು ಕೇರ್ ಬೇಡ, ಇದನ್ನು ಸುಲಭವಾಗಿ ಬೆಳೆಸಬಹುದು. ಆದರೆ ಒಂಚೂರು ಕೇರ್ ತಗೊಂಡ್ರೆ ತುಂಬ ಚೆನ್ನಾಗಿ ಈ ಗಿಡ ಬೆಳೆಯುತ್ತೆ. ಇದಕ್ಕೆ ನೇರ ಸೂರ್ಯನ ಬೆಳಕು ಅಗತ್ಯ. ಕನಿಷ್ಠ ಅಂದ್ರೂ 6 ರಿಂದ 8 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಅಗತ್ಯ ಇದೆ. ಆದಷ್ಟು ಗಿಡವನ್ನು ಡೈರೆಕ್ಟ್ ಸನ್ಲೈಟ್ನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಅಂದರೆ ಬಿಸಿಲು ಹೆಚ್ಚಿದಷ್ಟು ಅವುಗಳ ನೀಲಿ ಬಣ್ಣ ಗಾಢವಾಗಿರುತ್ತೆ. ಗಿಡನ ನೀವೇನಾದರೂ ನೆರಳಲ್ಲಿ ಬೆಳೆಸಿದ್ರೆ ಅಥವಾ ಇಂಡೋರ್ನಲ್ಲಿ ಏನಾದರೂ ಇಟ್ಟರೆ ಅದರ ಬಣ್ಣ ಬಹಳ ಡಲ್ ಆಗುತ್ತೆ. ಜೊತೆಗೆ ಲೈಟ್ ಇಲ್ಲ ಅಂತ ಅಂದರೆ ಗಿಡದಲ್ಲಿ ಹೂವೇ ಬರೋದಿಲ್ಲ. ನಿಮಗೆ ಈಗಾಗಲೇ ಗೊತ್ತಿದೆ, ಕೆಲವು ಸೆಕ್ಯುಲೆಂಟ್ಸ್ ಮಾತ್ರ ಹೂಗಳನ್ನು ಬಿಡುತ್ತೆ. ಅದರಲ್ಲಿ ಬ್ಲೂ ಚಾಕ್ ಸೆನಾಸಿಯೋ ಕೂಡ ಒಂದು. ನೋಡಿ, ಇದರಲ್ಲಿ ತುಂಬ ಹೂಗಳು ಬಂದಿದೆ, ಗೊಂಚಲಾಗಿ ಬಂದಿದೆ ನೋಡಿ. ಈ ಹೂಗಳು ಬಿಳಿ ಮತ್ತು ಕ್ರೀಮ್ ಬಣ್ಣದಿಂದ ಮಿಕ್ಸಪ್ ಆಗಿದೆ. ನೋಡೋದಕ್ಕೆ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ ಈ ಹೂಗಳನ್ನು ನೋಡೋದಕ್ಕೆ. ಈ ಸಕ್ಯುಲೆಂಟ್ಗೆ ನೀರು ನಿಲ್ಲದ ಮರಳಿನಿಂದ ಕೂಡಿದಂತಹ ಮಣ್ಣು ಬೇಕು. ಅಂದರೆ ನಾವು ಯಾವ ತರಹ ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ಸ್ಗೆ ಪಾಟಿಂಗ್ ಮಿಕ್ಸ್ ಮಾಡ್ತೀವೋ ಆ ಮಿಶ್ರಣವನ್ನು ಈ ಸಕ್ಯುಲೆಂಟ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಅಂದರೆ ಮಣ್ಣನ್ನು 30%, 50% ಮರಳು, 10% ಕೋಕೋಪೀಟನ್ನು ಮತ್ತು 10% ಕಾಂಪೋಸ್ಟನ್ನು ಮಿಕ್ಸ್ ಮಾಡಿ ಅದರಲ್ಲಿ ಗಿಡ ನೆಡಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಹತ್ರ ಏನಾದರೂ ನೀಮ್ ಕೇಕ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಫಂಗಸನ್ನು ಅವಾಯ್ಡ್ ಮಾಡಬಹುದು. ನೀರಿನ ಬಗ್ಗೆ ಹೇಳೋದಾದರೆ, ಮಣ್ಣು ಸಂಪೂರ್ಣವಾಗಿ ಒಣಗಿದ ನಂತರವೇ ನೀರನ್ನು ಹಾಕಬೇಕು. ಮಿತಿಮೀರಿದ ನೀರನ್ನು ಹಾಕಿದ್ರೆ, ಅಂದರೆ ಅತಿಯಾದ ನೀರನ್ನು ಹಾಕಿದ್ರೆ ಬೇರುಗಳು ಕೊಳತ್ಬಿಟ್ಟು ಗಿಡ ಹಾಳಾಗುತ್ತೆ. ಬೇಸಿಗೆನಲ್ಲಿ ಹೆಚ್ಚು ನೀರನ್ನು ಹಾಕಿದ್ರೂ ತಡೆಯುತ್ತೆ, ಆದರೆ ಚಳಿಗಾಲದಲ್ಲಿ ಮಾತ್ರ ನೀವು ಕಡಿಮೆ ನೀರನ್ನು ಹಾಕಬೇಕು. ಗೊಬ್ಬರ ಬಗ್ಗೆ ತಿಳಿಸೋದಾದರೆ, ಇದಕ್ಕೆ ಹೆಚ್ಚು ಗೊಬ್ಬರ ಹಾಕುವಂತಹ ಅವಶ್ಯಕತೆ ಇಲ್ಲ. ನೈಟ್ರೋಜನ್ ಕಡಿಮೆ ಇರುವಂತಹ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೆಚ್ಚಿರುವಂತಹ ಲಿಕ್ವಿಡ್ ಫರ್ಟಿಲೈಸರನ್ನು 20 ರಿಂದ 30 ದಿನಕ್ಕೊಮ್ಮೆ ಹಾಕಿದ್ರೆ ಸಾಕು. ಅಂದರೆ 1 ತಿಂಗಳಿಗೆ ಒಂದ್ಸಲ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಈ ಸಕ್ಯುಲೆಂಟ್ಗೆ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದರ ಪ್ರೊಪಗೇಷನ್ ಹೇಗೆ ಮಾಡೋದು ಅಂತ ಅಂದರೆ, ಇದರ ಸ್ಟೆಮ್ ಕಟ್ಟಿಂಗ್ನಿಂದ ಸುಲಭವಾಗಿ ಗಿಡವನ್ನು ಬೆಳೆಸಬಹುದು. ನಂತರ ಆ ಸ್ಟೆಮ್ ಕಟ್ಟಿಂಗ್ ಹಾಕಿದಂತಹ 2 ರಿಂದ 3 ವಾರಗಳಲ್ಲಿ ಬೇರು ಬಿಡುತ್ತೆ. ಆಗ ಅದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡಬಹುದು. ಅಲ್ಲದೇ ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ, ನಾವು ರೀಪಾಟ್ ಮಾಡಬೇಕಾದ್ರೆ ರೂಟ್ ಸಪ್ರೇಷನ್ ಮಾಡ್ತೀವಿ. ಈ ತರಹ ರೂಟ್ ಸಪ್ರೇಷನ್ ಮಾಡೋದ್ರ ಮೂಲಕನೂ ಕೂಡ ನಾವು ಗಿಡವನ್ನು ಹೆಚ್ಚಿಸ್ಕೊಳ್ಬಹುದು. ಗಿಡದಲ್ಲಿ ಏನಾದರೂ ಪೆಸ್ಟ್ಸ್ ಇದ್ದರೆ, ಅಂದರೆ ಯೂಶಲಿ ಇದಕ್ಕೆ ಪೆಸ್ಟ್ಸ್ ಬರೋದಿಲ್ಲ. ಇನ್ ಕೇಸ್ ಏನಾದರೂ ಪೆಸ್ಟ್ಸ್ ಬಂದರೆ ನೀಮ್ ಆಯಿಲನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡಿದ್ರೆ ಸಾಕು, ಸ್ವಲ್ಪ ಪೆಸ್ಟ್ಸ್ನ ಅವಾಯ್ಡ್ ಮಾಡಬಹುದು. ಇಷ್ಟು ಕೇರ್ ತೆಗೆದುಕೊಂಡ್ರೆ ನಿಮ್ಮ ಬ್ಲೂ ಚಾಕ್ ಸೆನಾಸಿಯೋ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಿಮ್ಮ ಗಿಡನೂ ಕೂಡ ಹೂಗಳನ್ನು ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.